ಈ ಬಾಂಗ್ಲಾದೇಶಿಕರಿಗೆ ನಮ್ಮ ಸರ್ಕಾರ ಹೆಂಗೆ ಅವರನ್ನು ಸಾಕ್ತಾ ಇದೆ ಅಂತ ಕೇಳಿದರೆ, ಅವರು ಬಂದಿದ್ದು ಅಕ್ರಮವಾಗಿ, ನೆಲೆಸಿದ್ದು ಅಕ್ರಮವಾಗಿ, ಯಾವುದೇ ದಾಖಲೆಗಳಿಲ್ಲ. ಇಷ್ಟಾದರೂ ಕೂಡ ಅವರ ಜೋಪಡಿಗಳಿಗೆ, ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಎಂಥ ವಿಪರ್ಯಾಸ ನೋಡಿ. ಅಕ್ರಮವಾಗಿ ಒತ್ತುವರಿದಾರರಿಗೆ, ಅಕ್ರಮವಾಗಿ ಬಂದು ನೆಲೆಸಿದವರಿಗೆ, ವಾಸಿಸ್ತಾ ಇರೋರಿಗೆ ನಾವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದೀವಿ. ಭೂಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಇದೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರೋದು ಮತ್ತೊಂದು ದುರಂತ ನೋಡಿ. ಅವ್ರ ಮನೆಗೆಲ್ಲ ಜೋಪಡಿ ಆದರೂ ಕೂಡ ಅವರಿಗೆ ವಿದ್ಯುತ್ ಸಂಪರ್ಕ ಇದೆ. ಮನೆ ಮಾಲೀಕ ಯಾರು, ಆತನನ್ನು ಫಸ್ಟ್ ಹಿಡಿಬೇಕು. ಆ ಜಾಗದ ಓನರ್ ಯಾರು, ಆತನನ್ನು ಫಸ್ಟ್ ಈಗ ಬಂಧನ ಮಾಡಬೇಕು. ಯಾಕಂತ ಹೇಳಿದರೆ ಆತ ಯಾರು ಏನು ಎತ್ತ ಗೊತ್ತು ಗುರು ಇಲ್ಲದವರಿಗೆಲ್ಲ ಜಾಗ ಕೊಟ್ಟು ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಅಂತೇಳಿ ಆದರೆ ಇವನೇ ಕಾರಣನಾಗ್ತಾನೆ ದುರಂತಕ್ಕೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಮಲ್ಲಿ ಮೀಟ್ರ್ ಬೇಕು ಅಂತ ಕೇಳಿದ್ರೆ, ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ಸಿ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮಗೆ ನಾವು ಮೀಟ್ರ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೋಡಿ ಎಷ್ಟು ಇದಿದೆ ಅಂತೇಳಿದ್ರೆ, ಇಲ್ಲಿ ಒಂದು ಬಾಂಗ್ಲಾದೇಶಿಗಳೇ ಇರ್ತಕ್ಕಂಥ ಒಂದು ಅಡ್ಡೆ ಅಂತೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟ್ರನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ, ಅವನ ಹೆಸರಲ್ಲಿ ಈ ಥರ ತೆರೆದ ಒಂದು ಪ್ರದೇಶದಲ್ಲಿ ಮೀಟ್ರನ್ನು ಇಟ್ಟು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಯಾವ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಇಡೀ ಸಮಾಜ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ. ಈ ಬಾಂಗ್ಲಾದೇಶಿಕರಿಗೆ ನಮ್ಮ ಸರ್ಕಾರ ಹೆಂಗೆ ಅವರನ್ನು ಸಾಕ್ತಾ ಇದೆ ಅಂತ ಕೇಳಿದರೆ, ಅವರು ಬಂದಿದ್ದು ಅಕ್ರಮವಾಗಿ, ನೆಲೆಸಿದ್ದು ಅಕ್ರಮವಾಗಿ, ಯಾವುದೇ ದಾಖಲೆಗಳಿಲ್ಲ. ಇಷ್ಟಾದರೂ ಕೂಡ ಅವರ ಜೋಪಡಿಗಳಿಗೆ, ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಎಂಥ ವಿಪರ್ಯಾಸ ನೋಡಿ. ಅಕ್ರಮವಾಗಿ ಒತ್ತುವರಿದಾರರಿಗೆ, ಅಕ್ರಮವಾಗಿ ಬಂದು ನೆಲೆಸಿದವರಿಗೆ, ವಾಸಿಸ್ತಾ ಇರೋರಿಗೆ ನಾವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದೀವಿ. ಭೂಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಇದೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರೋದು ಮತ್ತೊಂದು ದುರಂತ ನೋಡಿ. ಅವ್ರ ಮನೆಗೆಲ್ಲ ಜೋಪಡಿ ಆದರೂ ಕೂಡ ಅವರಿಗೆ ವಿದ್ಯುತ್ ಸಂಪರ್ಕ ಇದೆ. ಮನೆ ಮಾಲೀಕ ಯಾರು, ಆತನನ್ನು ಫಸ್ಟ್ ಹಿಡಿಬೇಕು. ಆ ಜಾಗದ ಓನರ್ ಯಾರು, ಆತನನ್ನು ಫಸ್ಟ್ ಈಗ ಬಂಧನ ಮಾಡಬೇಕು. ಯಾಕಂತ ಹೇಳಿದರೆ ಆತ ಯಾರು ಏನು ಎತ್ತ ಗೊತ್ತು ಗುರು ಇಲ್ಲದವರಿಗೆಲ್ಲ ಜಾಗ ಕೊಟ್ಟು ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಅಂತೇಳಿ ಆದರೆ ಇವನೇ ಕಾರಣನಾಗ್ತಾನೆ ದುರಂತಕ್ಕೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಮಲ್ಲಿ ಮೀಟ್ರ್ ಬೇಕು ಅಂತ ಕೇಳಿದ್ರೆ, ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ಸಿ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮಗೆ ನಾವು ಮೀಟ್ರ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೋಡಿ ಎಷ್ಟು ಇದಿದೆ ಅಂತೇಳಿದ್ರೆ, ಇಲ್ಲಿ ಒಂದು ಬಾಂಗ್ಲಾದೇಶಿಗಳೇ ಇರ್ತಕ್ಕಂಥ ಒಂದು ಅಡ್ಡೆ ಅಂತೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟ್ರನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ, ಅವನ ಹೆಸರಲ್ಲಿ ಈ ಥರ ತೆರೆದ ಒಂದು ಪ್ರದೇಶದಲ್ಲಿ ಮೀಟ್ರನ್ನು ಇಟ್ಟು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಯಾವ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಇಡೀ ಸಮಾಜ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ. ಈ ಬಾಂಗ್ಲಾದೇಶಿಕರಿಗೆ ನಮ್ಮ ಸರ್ಕಾರ ಹೆಂಗೆ ಅವರನ್ನು ಸಾಕ್ತಾ ಇದೆ ಅಂತ ಕೇಳಿದರೆ, ಅವರು ಬಂದಿದ್ದು ಅಕ್ರಮವಾಗಿ, ನೆಲೆಸಿದ್ದು ಅಕ್ರಮವಾಗಿ, ಯಾವುದೇ ದಾಖಲೆಗಳಿಲ್ಲ. ಇಷ್ಟಾದರೂ ಕೂಡ ಅವರ ಜೋಪಡಿಗಳಿಗೆ, ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಎಂಥ ವಿಪರ್ಯಾಸ ನೋಡಿ. ಅಕ್ರಮವಾಗಿ ಒತ್ತುವರಿದಾರರಿಗೆ, ಅಕ್ರಮವಾಗಿ ಬಂದು ನೆಲೆಸಿದವರಿಗೆ, ವಾಸಿಸ್ತಾ ಇರೋರಿಗೆ ನಾವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದೀವಿ. ಭೂಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಇದೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರೋದು ಮತ್ತೊಂದು ದುರಂತ ನೋಡಿ. ಅವ್ರ ಮನೆಗೆಲ್ಲ ಜೋಪಡಿ ಆದರೂ ಕೂಡ ಅವರಿಗೆ ವಿದ್ಯುತ್ ಸಂಪರ್ಕ ಇದೆ. ಮನೆ ಮಾಲೀಕ ಯಾರು, ಆತನನ್ನು ಫಸ್ಟ್ ಹಿಡಿಬೇಕು. ಆ ಜಾಗದ ಓನರ್ ಯಾರು, ಆತನನ್ನು
ಫಸ್ಟ್ ಈಗ ಬಂಧನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಆತ ಯಾರು ಏನು ಎತ್ತ ಗೊತ್ತು ಗುರು ಇಲ್ದವರಿಗೆಲ್ಲ ಜಾಗ ಕೊಟ್ಟು ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಅಂತೇಳಿ ಆದರೆ ಇವನೇ ಕಾರಣನಾಗ್ತಾನೆ ದುರಂತಕ್ಕೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಮಲ್ಲಿ ಮೀಟ್ರ್ ಬೇಕು ಅಂತ ಕೇಳಿದ್ರೆ ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ಸಿ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮಗೆ ನಾವು ಮೀಟ್ರ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೋಡಿ ಎಷ್ಟು ಇದಿದೆ ಅಂತೇಳಿದ್ರೆ ಇಲ್ಲಿ ಒಂದು ಬಾಂಗ್ಲಾದೇಶಿಗಳೇ ಇರ್ತಕ್ಕಂಥ ಒಂದು ಅಡ್ಡೆ ಅಂತೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟ್ರನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ ಅವನ ಹೆಸರಲ್ಲಿ ಈ ಥರ ತೆರೆದ ಒಂದು ಪ್ರದೇಶದಲ್ಲಿ ಮೀಟ್ರನ್ನು ಇಟ್ಟು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಯಾವ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಇಡೀ ಸಮಾಜ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ. ಈ ಬಾಂಗ್ಲಾದೇಶಿಕರಿಗೆ ನಮ್ಮ ಸರ್ಕಾರ ಹೆಂಗೆ ಅವರನ್ನು ಸಾಕ್ತಾ ಇದೆ ಅಂತ ಕೇಳಿದರೆ, ಅವರು ಬಂದಿದ್ದು ಅಕ್ರಮವಾಗಿ, ನೆಲೆಸಿದ್ದು ಅಕ್ರಮವಾಗಿ, ಯಾವುದೇ ದಾಖಲೆಗಳಿಲ್ಲ. ಇಷ್ಟಾದರೂ ಕೂಡ ಅವರ ಜೋಪಡಿಗಳಿಗೆ, ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಎಂಥ ವಿಪರ್ಯಾಸ ನೋಡಿ. ಅಕ್ರಮವಾಗಿ ಒತ್ತುವರಿದಾರರಿಗೆ, ಅಕ್ರಮವಾಗಿ ಬಂದು ನೆಲೆಸಿದವರಿಗೆ, ವಾಸಿಸ್ತಾ ಇರೋರಿಗೆ ನಾವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದೀವಿ. ಭೂ ಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಇದೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರೋದು ಮತ್ತೊಂದು ದುರಂತ ನೋಡಿ. ಅವ್ರ ಮನೆಗೆಲ್ಲ ಜೋಪಡಿ ಆದರೂ ಕೂಡ ಅವರಿಗೆ ವಿದ್ಯುತ್ ಸಂಪರ್ಕ ಇದೆ. ಮನೆ ಮಾಲೀಕ ಯಾರು ಆತನನ್ನು ಫಸ್ಟ್ ಹಿಡಿಬೇಕು. ಆ ಜಾಗದ ಓನರ್ ಯಾರು ಆತನನ್ನು ಫಸ್ಟ್ ಈಗ ಬಂಧನ ಮಾಡಬೇಕು. ಯಾಕಂತ ಹೇಳಿದರೆ ಆತ ಯಾರು ಏನು ಎತ್ತ ಗೊತ್ತು ಗುರು ಇಲ್ದವರಿಗೆಲ್ಲ ಜಾಗ ಕೊಟ್ಟು ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಅಂತೇಳಿ ಆದರೆ ಇವನೇ ಕಾರಣನಾಗ್ತಾನೆ ದುರಂತಕ್ಕೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಮಲ್ಲಿ ಮೀಟ್ರ್ ಬೇಕು ಅಂತ ಕೇಳಿದ್ರೆ ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ಸಿ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮಗೆ ನಾವು ಮೀಟ್ರ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೋಡಿ ಎಷ್ಟು ಇದಿದೆ ಅಂತೇಳಿದ್ರೆ ಇಲ್ಲಿ ಒಂದು ಬಾಂಗ್ಲಾದೇಶಿಗಳೇ ಇರ್ತಕ್ಕಂಥ ಒಂದು ಅಡ್ಡೆ ಅಂತೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟ್ರನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ ಅವನ ಹೆಸರಲ್ಲಿ ಈ ಥರ ತೆರೆದ ಒಂದು ಪ್ರದೇಶದಲ್ಲಿ ಮೀಟ್ರನ್ನು ಇಟ್ಟು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಯಾವ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಇಡೀ ಸಮಾಜ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ